ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕಿರುಕುಳಕ್ಕೆ ನ್ಯಾಯಬೆಲೆ ಅಂಗಡಿ ವಿತರಕ ಬಲಿ, ಕುಟುಂಬದ ಆಕ್ರೋಶ. ಗಂಗಾವತಿ ನಗರದ ಶರಣಬಸವೇಶ್ವರ ನಗರದ ನಿವಾಸಿ ಹಾಗೂ ನ್ಯಾಯಬೆಲೆ ಅಂಗಡಿ ವಿತರಕ ನಾಗರಾಜ್ 45 ವರ್ಷ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿದ್ದ ಪಡಿತರ ವಿತರಣೆಯ ಅಕ್ರಮ ಹಸ್ತಕ್ಷೇಪ ಹಾಗೂ ಮಾನಸಿಕ ಒತ್ತಡವೇ ಇವರ ಸಾವಿಗೆ ಕಾರಣ ಎಂದು ಕುಟುಂಬದವರು ಆರೋಪ ಮಾಡಿದ್ದಾರೆ. ಘಟನೆಯ ವಿವರ. ಲಿಂಗರಾಜ್ ಕ್ಯಾಂಪ್ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಗರಾಜ್ ಅವರು ಅತ್ಯಂತ ಪ್ರಾಮಾಣಿಕವಾಗಿ ನ್ಯಾಯಬೆಲೆ ಅಂಗಡಿ ನಡೆಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ವ್ಯಾಪ್ತಿಯ ಪಡಿತರ ಚೀಟಿದಾರರನ್ನ ನಿಯಮ ಬಾಹಿರವಾಗಿ ಬೇರೆಡೆಗೆ ಸೆಳೆಯುವ ಪ್ರಯತ್ನಗಳು ನಡೆದಿದ್ದವು. ಈ ಅಕ್ರಮ ಹಸ್ತಕ್ಷೇಪದಿಂದಾಗಿ ನಾಗರಾಜ್ ಅವರು ತೀವ್ರ ಮಾನಸಿಕ ಸಂಕಷ್ಟಕ್ಕೆ ಒಳಗಾಗಿದ್ದರು ಎನ್ನಲಾಗಿದೆ. ಬೀದಿಗೆ ಬಂದ ಕುಟುಂಬ. ಈಗಾಗಲೇ 2 ಬಾರಿ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ನಾಗರಾಜ್ ಅವರು ಈ ಬೆಳವಣಿಗೆಯಿಂದ ಮನನೊಂದು ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಇಂದು ಕೊನೆ ಉಸಿರೆಳೆದಿದ್ದಾರೆ. ಮೃತರ ಪತ್ನಿ ಯಶೋಧ ಮಾತನಾಡಿ, ನಮ್ಮ ಕುಟುಂಬದ ಏಕೈಕ ಆಧಾರವಾಗಿದ್ದ ಅಂಗಡಿಯ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನ ನಡೆಯಿತು. ಇದನ್ನ ತಡೆದುಕೊಳ್ಳಲಾಗದೆ ನನ್ನ ಪತಿ ಪ್ರಾಣ ಬಿಟ್ಟಿದ್ದಾರೆ. ಈಗ ನಾನು ಮತ್ತು ನನ್ನ 2 ಹೆಣ್ಣು ಮಕ್ಕಳು ಬೀದಿ ಪಾಲಾಗಿದ್ದೇವೆ ಎಂದು ಕಣ್ಣೀರಿಟ್ಟಿದ್ದಾರೆ. ನ್ಯಾಯಕ್ಕಾಗಿ ಆಗ್ರಹ. ನಿಯಮ ಬಾಹಿರವಾಗಿ ಪಡಿತರ ಹಂಚಿಕೆಯಲ್ಲಿ ಹಸ್ತಕ್ಷೇಪ ಮಾಡಿದವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಮತ್ತು ಅನುಕಂಪದ ಆಧಾರದ ಮೇಲೆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಸ್ಥಳೀಯರು ಹಾಗೂ ಮೃತರ ಸಂಬಂಧಿಕರು ಜಿಲ್ಲಾಡಳಿತವನ್ನ ಒತ್ತಾಯಿಸಿದ್ದಾರೆ. ಇವತ್ತೇನೈತಿ, ನಿನ್ನೆ ದಿನ ನಮ್ಮನ್ನ ಇಲ್ಲಿ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ನಾಗರಾಜ್ ಅವರು ನಿಧನ ಹೊಂದಿದ್ದಾರೆ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ವಿ, ಹಾಗೆ ಸಂತಾಪ ಸೂಚಿಸ್ತಾ ಇದ್ವಿ. ಏನೈತೆ ಅಂದರೆ, ನಿನ್ನೆ ದಿನ ಆಗಿರ್ತಕ್ಕಂಥ ಘಟನೆಗೆ ಅದು ಆಗಬಾರ್ದಾಗಿತ್ತು, ಆಗಿತ್ತು. ಈಗ ಅವರ ಕುಟುಂಬ ಬೀದಿ ಪಾಲಾಗಿದೆ. ಯಾಕಂದರೆ ಅವರಿಗೆ ಇರೋದು 2 ಹೆಣ್ಣು ಮಕ್ಕಳು ಮತ್ತು ಪತ್ನಿ ಅಗಲಿಕೆ ಆಗಿದ್ದರಿಂದ ಭಾಳ ನೊಂದಿದೆ ಕುಟುಂಬ. ಹಾಗಾಗಿ ಅವ್ರಿಗೆ ಯಾವುದೇ ದಿಕ್ಕಿಲ್ಲ. ಅವ್ರಿಗೆ ಏನೈತೆ ಅಂದರೆ, ನಾಗರಾಜ್ ನ್ಯಾಯಬೆಲೆ ಅಂಗಡಿ ಸರ್ಕಾರದಿಂದ ಏನು ಬಂದಿರತಕ್ಕಂಥ ನಾಗರಾಜ್ ನ್ಯಾಯಬೆಲೆ ಅಂಗಡಿಯನ್ನು ಅವರ ಪತ್ನಿಯ ಹೆಸರಿಗೆ ಅಥವಾ ಮಕ್ಕಳ ಹೆಸರಿಗೆ ಅವರು ಇದನ್ನೇನೈತಿ ಮಾಡಿಕೊಡ್ಬೇಕು ಅನುಕಂಪದ ಆಧಾರದ ಮೇಲೆ. ಯಾಕಂದರೆ ಅವರಿಗೆ ಯಾವುದೇ ರೀತಿಯ ಅದಕ್ಕೆ ಅವರಿಗೆ ಆಧಾರ ಸ್ತಂಭ ಇಲ್ಲ ಆ ಕುಟುಂಬಕ್ಕೆ. ಹಾಗಾಗಿ ಮಾನ್ಯ ಗಂಗಾವತಿಯ ತಹಸೀಲ್ದಾರ್ ಆಗಿರ್ತಕ್ಕಂಥ ವಿಶ್ವನಾಥ್ ಮುರುಡಿ ಸರ್ ಅವರು ಒಂದು ಭರವಸೆ ಕೊಟ್ಟರು. ನಾವು ಅವರಿಗೆ ಅನುಕಂಪದ ಆಧಾರದ ಮೇಲೆ ನಾನು ಮೇಲಾಧಿಕಾರಿಗಳ ಗಿಟ ಮಾತಾಡಿದ್ದೀನಿ. ಹಾಗೆ DC ಅವ್ರ ಗಿಟ ಚರ್ಚೆ ಮಾಡಿ DD ಅವ್ರ ಗಿಟ ಹೇಳಿ ನಮಗೇನೈತಿ ಒಂದು ನ್ಯಾಯ ಒದಗಿಸಿಕೊಡ್ತೀವಿ, ಆ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟರು. ಹಾಗಾಗಿ ನಮ್ಮ ಆಹಾರ ಶಿರಸ್ದಾರರು ಸುಹಾಸ್ ಸರ್ ಸಹ ಬಂದಿದ್ರು ಇಲ್ಲಿ. ಅವರು ಸಹ ತಹಸೀಲ್ದಾರ್ ಆದೇಶದ ಮೇರೆಗೆ ಬಂದಿದ್ರು. ಅವರು ಸಹ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಆ ಕುಟುಂಬಕ್ಕೆ ಯಾವುದೇ ಥರದ ಅನ್ಯಾಯ ಆಗಲಾರ್ದಂಗೆ ಅವರು ಸುಮಾರು 25 ವರ್ಷಗಳ ಹಿಂದಿನಿಂದನೂ ಅವರು ಹಂಚಿಕೆ ಮಾಡ್ಕೊಂತ ಬಂದಿದ್ದಾರೆ. ಹಾಗಾಗಿ ಅವ್ರಿಗೇನೈತಿ, ನಾವು ಇವತ್ತು ಒಂದು ಅವ್ರ ಕುಟುಂಬಕ್ಕೆ ಒಂದು ಅನುಕಂಪದ ಆಧಾರದ ಮೇಲೆ ನಾವು ನ್ಯಾಯಬೆಲೆ ಅಂಗಡಿಯನ್ನು ಕೊಡ್ತೀವಿ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇನ್ನೊಂದು ಒತ್ತಾಯ, ಆದಷ್ಟು ಬೇಗ ಆ ಕುಟುಂಬ ಬೀದಿಯಾಗಿದೆ. ಯಾಕಂದ್ರೆ ಆ ಕುಟುಂಬ ಬೀದಿ ಪಾಲಾಗಿದೆ, ಯಾರು ಇಲ್ಲ ಕುಟುಂಬಕ್ಕೆ. ಆ 2 ಹೆಣ್ಣು ಮಕ್ಕಳು ಕಟ್ಕೊಂಡು ಹೋಗೋದು ಆಗಲ್ಲ ಮಹಿಳೆಗೆ. ಹಾಗಾಗಿ ತಾವು ತ್ವರಿತಗತಿಯಲ್ಲಿ ಶೀಘ್ರದಲ್ಲಿ ಅವ್ರೇನೈತಿ ನ್ಯಾಯಬೆಲೆ ಅಂಗಡಿ ಒಂದು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಹಾಗೆ ಈಗ ವಿತರಣೆ ಮಾಡ್ತಕ್ಕಂಥ ಯಾವ್ದಾರದು ಒಂದು ನ್ಯಾಯಬೆಲೆ ಅಂಗಡಿಗೆ ಅಟ್ಯಾಚ್ಮೆಂಟ್ ಮಾಡಿ ವಿತರಣೆ ಮಾಡಿಸ್ತಕ್ಕಂಥ ಕೆಲಸನ ಮಾಡಿ ಅವರಿಗೆ ಶೀಘ್ರದಲ್ಲಿ ಒಂದು ತಿಂಗಳ 40 ದಿನದಲ್ಲೇ ಅವರ ಹೆಸರಲ್ಲೇ ಮಾಡಿಸ್ಕೊಟ್ರೆ ಆ ಕುಟುಂಬ ನಿಟ್ಟುಸಿರು ಬೀಳುತ್ತೆ. ಇಲ್ಲಾಂದ್ರೆ ಅದು ಬೀದಿ ಪಾಲಾಗುತ್ತಂತ ಈ ಮೂಲಕ ಹೇಳ್ತಾ ಏನೈತಿ, ಎಲ್ಲರ ಸಮ್ಮುಖದಲ್ಲಿ ಅವರು ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ. ಹಾಗಾಗಿ DD ಅವರು ಸಹ ಇದಕ್ಕೆ ಮುತುವರ್ಜಿ ವಹಿಸ್ತಾರ ಅಂತ ನಾವು ತಿಳ್ಕೊಂಡಿದ್ವಿ. ಹಾಗಾಗಿ ಆ ಕುಟುಂಬಕ್ಕೆ ಒಂದು ಆಧಾರ ಮಾಡಿ ಕೊಡ್ಲಿ ಅಂತ ಎಲ್ಲರ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಈಗ ಇನ್ನ ಶವ ಸಂಸ್ಕಾರ ನಡೀತಾ ಅದು ಏನೈತಿ, ಹೋಗಿ ನಾವು ಅದು ಒಂದು ಇನ್ಸಿಡೆಂಟ್ ಆಗಿತ್ತು, ಅದು ಬೇಡ ಅಂತಂದ್ರು ನಮ್ಮ ತಹಸೀಲ್ದಾರರು. ಹಾಗಾಗಿ ಅದನ್ನ ಮುಂದುವರಿಸೋದು ಬೇಡ ಅಂತ ಬಿಟ್ಟು ಈಗ ಏನೈತಿ, ಅವರು ತಹಸೀಲ್ದಾರ್ ಒಂದು ಮಾತಿಗೆ ಮತ್ತು ರಾಜಣ್ಣ ಮತ್ತು ಯಮುನಪ್ಪಣ್ಣ ಮಹದೇವಪ್ಪಣ್ಣವರು, ಆಮೇಲೆ ಬಳಗನೂರ್ ಸರ್, ಇವರೆಲ್ಲ ಮತ್ತು ಮಂಜುನಾಥ್ ಅವರು ಸರ್ ಎಲ್ಲರೂ ಒಂದು ನೇತೃತ್ವದಲ್ಲಿ ಅವ್ರು ಏನೈತೆ ಅಂದ್ರೆ ಮನವೊಲಿಕೆ ಮಾಡಿದ್ರ ಕುಟುಂಬಕ್ಕೆ. ಆ ಕುಟುಂಬ ಯಾವುದೇ ರೀತಿಯಿಂದ ಮುಂದಿನ ಹಂತ ತಗೊಳ್ಬಾರ್ದು, ನಿಮಗೆ ನ್ಯಾಯ ಒದಗಿಸಿಕೊಡ್ತೀವಿ ಅನ್ನೋ ಮಾತು ಅವರೆಲ್ಲರೂ ನಿಂತು ಹೇಳಿದಕ್ಕೋಸ್ಕರ ಇದೇನೈತಿ ಇಲ್ಲಿಗೆ ಇದು ಮಾಡಿಕೊಂಡು ಅವ್ರಿಗೆ ಏನೈತಿ ಸೂಕ್ತ ಒಂದು ಅಂತ್ಯ ಸಂಸ್ಕಾರ ಮಾಡಿಕೊಂಡು
ಅವ್ರಿಗೆ ಏನೈತಿ ಅವ್ರು ನ್ಯಾಯ ಒದಗಿಸಿಕೊಡ್ತೀನಿ ಅಂತ ಎಲ್ಲರೂ ಬೆನ್ನುಗಾವಲಾಗಿ ನಿಂತಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ, ಹಾಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಈ ಮಂಜು ಹೆಣ್ಮಕ್ಕಳು ನಮ್ಮ ನಾಗರಾಜ್ ನಮ್ಮ ತಮ್ಮನ ಮಕ್ಕಳು. ನನಗೆ ಅವನಿಗೆ ಕಾಯಿಲೆ ಇತ್ತು ಸುಮಾರು 15-20 ವರ್ಷದಿಂದ. ಅದನ್ನು ಮುಂದೆ ಸರ್ಕಾರ ಕಡೆಯಿಂದ ಏನು ಮಾಡೋದು ಮಾಡಿಕೊಡ್ಬೇಕು. ನಮ್ಮ 2 ಹೆಣ್ಣು ಹುಡುಗರಿಗೆ ಆದಷ್ಟು ಬೇಗ ಔಷಧ ಮಾಡಿಕೊಡ್ಬೇಕು. ನ್ಯಾಯಬೆಲೆ ಮಾತ್ರ ಜಲ್ದಿ ಫಾಸ್ಟ್ನಾಗ ಆಗ್ಬೇಕು ನಮಗೆ. ಅದರಿಂದ ಇವ್ರಿಗೆ ಜೀವನ, ಅದು ಬಿಟ್ಟರೆ ಜೀವನ ಯಾವುದಿಲ್ಲ. ಆದಷ್ಟು ಬೇಗ ನೀವು ಮಾಡಿಕೊಡ್ರಿ ಅಂತ ಹೆಣ್ಮಕ್ಳನ್ನ ನೋಡಿ ಸ್ವಲ್ಪ ಅನುಕೂಲದಿಂದ ಮಾಡಿಕೊಡ್ರಿ. ಆದಷ್ಟು ಬೇಗ ನಿಮ್ಮ ಮಕ್ಕಳಂತೂ ಮಾಡಿಕೊಡ್ರಿ. ಏನು ಹೇಳ್ಬೇಕಂದ್ರೆ 2 ಹೆಣ್ಣು ಹುಡುಗ ಅದಾವ. ಅಮ್ಮನ ಗಂಡ ಅಂತ ಖಾಲಿ ಅದ. ಅವ್ರಿಗೆ ಮುಂದೆ ಆಧಾರ ಇಲ್ಲ. ನಿಮ್ಮ ಕೈ ಮುಗಿ ಕೇಳ್ತದೆ. ಆದಷ್ಟು ಟೈಮಿಗೆ ಸೊಸೈಟಿ ಮಾಡಿಕೊಡ್ರಿ ಅಂತ ನಿಮ್ಮೆಲ್ಲರಿಗೆ ಕೇಳ್ತಾ ಇದ್ದೀನಿ. ಹುಡುಗರು 2 ಹೆಣ್ಣು ಹುಡುಗ ಸಣ್ಣ ಸಣ್ಣ ಮುಂದೆ ಒಂದು ಮನೆ ಕೂಡ ಇಲ್ಲ, ಜಾಗ ಇಲ್ಲ, ಏನಿಲ್ಲ. ದಯವಿಟ್ಟು ನೀವೆಲ್ಲರೂ ಸೇರಿ ಆಮೇಲೆ ಮಾಡಿಕೊಟ್ರಿ ಅಂತ ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಇಷ್ಟೇ ನಾನು ಹೇಳ್ತಾರೆ ಸರ್. ಏನಂದ್ರೆ ಸರ್ಕಾರದಿಂದ ಪರಿಹಾರ ಬಂದರೆ ಆದಷ್ಟು ಬೇಗ ಆಮೇಲೆ ಪರಿಹಾರ ಕೊಡೋದು ವ್ಯವಸ್ಥೆ ಮಾಡ್ಬೇಕು ಸರ್. ನೀವೆಲ್ಲರೂ ಸೇರಿ ನೀವು ಮಾಡೋದ್ರಿಂದ ಅದು ನಮಗೊಂದು ಖುಷಿ ಆಗುತ್ತೆ, ಅವರು ಉಪಜೀವನಕ್ಕಾಗುತ್ತೆ. ಆದಷ್ಟು ಬೇಗ ನೀವೆಲ್ಲರೂ ಸಹಕಾರ ಮಾಡಬೇಕು. ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಿದ್ದೀನಿ ಸರ್, ನೀವು ಆದಷ್ಟು ಬೇಗ ಯಮನ್ ಬಗ್ಗೆ ಎಲ್ಲರೂ ಮನಸ್ಸು ತೊಗೊಂಡು ಅದು ಏನೈತೆ ಯಮನ್ ಸೊಸೈಟಿ ಆದಷ್ಟು ಬೇಗ ಮಾಡಿಕೊಟ್ಬಿಡ್ರಿ. ಅದನ್ನು ಆಗಲಿ ಏನೊಂದು ಪರಿಹಾರ ಬಂದರೆ ನಿಮ್ಮ ಸರ್ಕಾರ ಗೌರ್ಮೆಂಟಿಂದ ನಾವು ಯಮನ್ ಕೊಡೋದು ಪ್ರಯತ್ನ ಮಾಡ್ತೀವಿ. ಬಾಯ್. ನಮ್ಮ ಸೊಸೆಗೆ ಮುಂದೆ ಒಳ್ಳೆಯದು ಕೆಟ್ಟದಕ್ಕೂ ಸರ್ಕಾರಗಳಿಂದ ಏನು ಬರೋದನ್ನ ಮಾಡಿಕೊಡ್ಬೇಕು. 2 ಹೆಣ್ಣು ಅದಾವು, ಒಂದು ಪೇಷೆಂಟು. ಯಾರಿಗೆ ಸುಮಾರು ಒಂದು 10-15 ವರ್ಷದಿಂದ ಐತೆ ಆತ ಕಾಯಿಲೆ. ನಿನ್ನೆ ದಡಲ್ಲ ಒಂದು ಆಗಿದೆ. ಒಂದು ಕಡೆಯಿಂದ ಏನಾಗೋದು ಮಾಡಿಕೊಡ್ರಿ. ಅಷ್ಟು ನಮ್ಗೆ ಬೇಗ ಮಾಡಿಕೊಡ್ಬೇಕು. ಮಕ್ಕಳು ಸಣ್ಣ ಅದಾವ, ಇನ್ನು ಆಗೋದು ಹೋಗೋದು ಆಯ್ತು. ಅವ್ರ ಅಣ್ಣವರು ಅವ್ರ ಅಣ್ಣವರು ಅವರು ನಾವೆಲ್ಲ ಅಣ್ಣವರು. ನಾಗರಾಜ, ಯಶೋಧ. ಇಬ್ರು ಹೆಣ್ಮಕ್ಳು. ಸರ್ ನನಗೆ 2 ಹೆಣ್ಮಕ್ಳು ಇದಾವ. ನನ್ನ ಗಂಡನ ಸೊಸೈಟಿ ಅದೇ ನನ್ನ ಜೀವನಕ್ಕೆ ಆಧಾರ. ಈಗ 2 ಹೆಣ್ಮಕ್ಳನ್ನ ಕಟ್ಕೊಂಡು ನಾನು ಏನ್ ಮಾಡ್ಬೇಕು? ನನ್ನ ಗಂಡಂದ ಏನೈತಿ ಅದು ನನಗೆ ನನ್ನ ಮಕ್ಳಿಗೆ ಬರಂಗ್ ಮಾಡಿ ಸರ್. ಅಷ್ಟೇ ನಂಗೆ ಕೇಳ್ಕೊಳದ. 2 ಹೆಣ್ಮಕ್ಳು ಕಟ್ಕೊಂಡು ನನ್ನ ಜೀವನ ಹೆಂಗ್ ಮಾಡ್ಬೇಕು ಇಷ್ಟೇ ಸರ್ ನಂಗೆ ಕೇಳ್ಕೊಳೋದು. ಮತ್ತೇನಿಲ್ಲ ಸರ್, ನಿಮ್ಮಲ್ಲಿ ಇದೇನ ಸರ್ ಕೇಳ್ಕೊಳೋದು. ನ್ಯಾಯ ಒದಗಿಸಿ ಕೊಡ್ರಿ ಸರ್, ಅಷ್ಟೇ ನಂಗೆ ಕೇಳ್ಕೊಳೋದು. ಫಸ್ಟ್ PUC ಆಗಿದೆ ಸರ್, ನನ್ NTC ಆಗಿದೆ ಸರ್. ನನ್ನ ಮಗಳು ಫಸ್ಟ್ ಇಯರ್ ಓದ್ತಿದ್ದಾಳೆ ಸರ್. ಸಣ್ಣ ಮಗಳು 8ನೇ ಕ್ಲಾಸ್ ಇದ್ವಿ ಸರ್. ಈಗ 2 ಹೆಣ್ಮಕ್ಳು ಸರ್. ನನಗೆ ಇರೋದೊಂದೇ ಸರ್ ನನಗೆ ಆಧಾರ, ಮತ್ತೆಂತದಿಲ್ಲ ಸರ್ ನನಗೆ. ನಂದು ಗಂಡನೇ ನನ್ನ ದೊಡ್ಡ ಆಧಾರ ಸರ್ ನನಗೆ. ಅದು ಬಿಟ್ಟರೆ ಬೇರೆ ಎಂತದೇ ಇಲ್ಲ ಸರ್ ನನಗೆ. ಅದಿಲ್ಲ ಅಂದ್ರೆ ಈಗ ನಾವು ಮಕ್ಕಳು ನಾನು ಕೆರೆನ ಬಾವಿನ ನೋಡ್ಕೋಬೇಕು ಸರ್, ಅಷ್ಟೇ. ಯಾರು ಬರಲ್ಲ ಸರ್ ನಮ್ಗೆ. ನನ್ ಗಂಡ ಬಿಟ್ರೆ ನನಗೆ ಅದೇ ಬಿಟ್ಟು ಮಕ್ಳು ಬಿಟ್ರೆ ಅದು ಕೆಲ್ಸ ಬಿಟ್ರೆ ಇನ್ನೊಂದು ಗೊತ್ತಿಲ್ಲ ಸರ್ ನನಗೆ. ನನ್ ಗಂಡ ಒಂದು ದಿನ ನನ್ನ ಹೊರಗೆ ಕಳಿಸಿಲ್ಲ ಸರ್. ಈಗ ನನ್ ಗಂಡ ಹೋಗಿದ್ದು ನಾನು ಹೋಗ್ಬೇಕಾಗಿತ್ತು ಸರ್. ಈಗ ದಯಮಾಡಿ ನನಗೆ ಏನನ್ನ ಒದಗಿಸಿ ಕೊಡಿ ಸರ್, ಇಷ್ಟೇ ಸರ್ ನಂಗೆ ಕೇಳ್ಕೊಳೋದು. ಇಂದು ದಿನಾಂಕ 21/4/2026 ದಿವಂಗತ ನಾಗರಾಜ್ ನಾಯಕ್ ಅವರು ನಿನ್ನೆ ಹೃದಯ ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲರೂ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗಾಗಿ ಒಂದು 2 ನಿಮಿಷ ಎಲ್ಲರೂ ಮೌನಾಚರಣೆ ಮಾಡಲ್ಲ, ಮತ್ತೆ ಒಂದು 2 ನಿಮಿಷ ಎಲ್ಲ ಪ್ರಾರಂಭ ಮಾಡ್ತೀವಿ. ಎಲ್ಲ ಮೃತರಿಗೆ ಶಾಂತಿ ಸಿಗಲಿ ಅಂತ ಒಂದು 2 ನಿಮಿಷ ಮೌನಾಚರಣೆ.
ಮೌನಾಚರಣೆ ಮುಕ್ತಾಯ ಮಾಡೋಣ. ಇವರು ಮೃತ ನಾಗರಾಜ್ ಅವರ ಸಹೋದರರು ಹನುಮಪ್ಪ ನಾಯಕ್ ಅವರು ಮತ್ತೆ ರಾಜೀವ್ ನಾಯಕ್ ಸರ್ ಮತ್ತೆ ಇನ್ನುಳಿದ ಗಣ್ಯ ವ್ಯಕ್ತಿಗಳೆಲ್ಲ ಹಾಜರಿದ್ದಾರೆ. ಶೇಖರಪ್ಪ ಅವರು ಮತ್ತೆ ನಮ್ಮ ನ್ಯಾಯಬೆಲೆ ಅಂಗಡಿ ನಗರ ಇದು ಕೆ ನಾಗರಾಜ್ ಅಧ್ಯಕ್ಷರು, ಮುದೋಳ ಇವರೆಲ್ಲ ಹಾಜರಿದ್ದಾರೆ. ಇವರು ಇವತ್ತು ಮತ್ತೆ ಅವ್ರಿಗೆ ವಿಷಯ ಒಂದು ಹೇಳೋದೇನಂದ್ರೆ, ಇವರು ನ್ಯಾಯಬೆಲೆ ಅಂಗಡಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಪರವಾನಗಿ ಹೊಂದಿದ್ರು, ಅದು ಲಿಂಗರಾಜ್ ಕ್ಯಾಂಪ್ನಲ್ಲಿ ನಡೆಸ್ತಾ ಬಂದಿದ್ದಾರೆ. ಹಂಗಾಗಿ ಅವರಿಗೆ ಇನ್ನೊಂದು ಅವಕಾಶ ಇದೆ. ಅವರ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಆ ಪರವಾನಗಿಯನ್ನು ವರ್ಗಾವಣೆ ಮಾಡ್ಬೋದು, ನಾವು ಮಾಡ್ಕೋಬೇಕು. ಹಾಗಾಗಿ ಅವರಿಗೆ 3 ತಿಂಗಳೊಳಗೆ ಅರ್ಜಿ ಸಲ್ಲಿಸಿರಿ ಅಂತ ನಾನು ಹೇಳಿದೆ. ಮತ್ತೆ ತಹಸೀಲ್ದಾರ್ ಅವರು ಇಲ್ಲ, ನೀವು ನಾಳಿಂದ ನಾವು ಅರ್ಜಿ ಹಾಕಕ್ಕೆ ಅವಕಾಶ ಐತಿ, ನೀವು ಯಾವಾಗ ಕೊಡ್ರಿ ಅಂತ ಅವರಿಗೂ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಲ್ಲ ತಾಲೂಕು ಆಡಳಿತದಿಂದ ಈಗ ಸಾಂತ್ವನ ವಿಷಯ ಇದೆಲ್ಲ ಬಂದು ಇಲ್ಲಿ ಮಾತಾಡಿದ್ದೀವಿ. ಎಲ್ಲ ಎಲ್ಲರೂ ಅದು ವಿಷಯ ಹೇಳಿದ್ನ ಮತ್ತೆ ಮೃತರಿಗೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಪ್ರಾರ್ಥನೆ. ಇಂದು ಮುಜಾರ್ ಕ್ಯಾಂಪ್ನಲ್ಲಿ ಸೋದರನಾದ ನಾಗರಾಜ್ ಅವರು ಅಕಾಲಿಕವಾಗಿ ಇವತ್ತು ಭಾಳ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ. ಅವರು ನ್ಯಾಯಬೆಲೆ ಅಂಗಡಿಯ ಮಾಲೀಕರಾಗಿದ್ದರು. ಯಾಕಂದರೆ ಇವತ್ತು ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ. ಆ ತಾಯಿ ಅವರ ಹೆಂಡತಿ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು ಅವ್ರ ಮನೆ ನೋಡೋದು ಸಹ ನಮಗೆ ಭಾಳಷ್ಟು ವಿಚಿತ್ರ ಅನಿಸುತ್ತೆ. ಸರ್ಕಾರದ ಅಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೆ ಇಲ್ಲ, ನಾವು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ, ಅವ್ರಿಗೆ ನ್ಯಾಯಬೆಲೆ ಅಂಗಡಿಯಾಗ ಅನುಕಂಪದ ಆಧಾರದ ಮೇಲೆ ಅವ್ರಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಈಗ ತಾನೇ ತಹಸೀಲ್ದಾರರು ವಿಶ್ವನಾಥ್ ಅವರು ಸಹ ನನಗೆ ಫೋನ್ನಲ್ಲಿ ಹೇಳಿದ್ರು. ಅದನ್ನು ಸಾರ್ವಜನಿಕವಾಗಿ ಸಹ ನಾವೆಲ್ಲರಿಗೂ ಹೇಳಿದ್ವಿ. ಇಲ್ಲ ನೋಡಿ, ಸ್ಪೀಕರ್ ಆನ್ ಇಟ್ಟೇ ಹೇಳ್ತಾ ಇದೀವಿ ಅಂತ. ಅನುಕಂಪ ಆಧಾರದ ಮೇಲೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ತಾಲೂಕು ಆಡಳಿತ ಮಾಡುತ್ತೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ನಿಮಿತ್ತವಾಗಿ ಇವತ್ತು ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಬಾಡಿಯನ್ನ ಮತ್ತೆ ಶವಸಂಸ್ಕಾರ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈ ಮೃತರ ಕುಟುಂಬಕ್ಕೆ ನ್ಯಾಯ ಸಿಗುವಂತ ಕೆಲಸ ಆಗ್ಲಿ, ಆ ನಾಗರಾಜನ ಆತ್ಮಕ್ಕೆ ಶಾಂತಿ ಸಿಗಲಿ. ಕಡು ಬಡತನದಲ್ಲಿ ಇವತ್ತು ಜೀವನ ನಡೆಸುವಂತ ಕೆಲಸ ಅವ್ರು ಆಗ್ತಾ ಇದೆ. ಅವರ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಲಿ. ಇವತ್ತು ಅವರ ಸ್ನೇಹಿತರು, ಅವರ ಅಣ್ಣವರು ಮತ್ತೆ ಎಲ್ಲ ಅವರ ಬಂಧು ಬಳಗ ಮತ್ತು ಮಿತ್ರರು ಮತ್ತು ಎಲ್ಲಾ ಜಾತಿಯ ಜನರು ಬಂದು ಇಲ್ಲ ಅವ್ರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಸರ್, ಇಲ್ಲ ಅಂತಂದ್ರೆ ನಾವು ಇದನ್ನ ಬಾಡಿನ ಒಯ್ದಲ್ಲ, ಇಲ್ಲಾಂದ್ರೆ ತಹಸೀಲ್ ಆಫೀಸ್ ಮುಂದೆ ಇಡ್ತೀವಿ, ಇಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಇಡ್ತೀವಿ, ಇಲ್ಲ ಕೊಪ್ಪಳಕ್ಕಾದ್ರೂ ಒಯ್ತೀವಿ ಅಂತಂದ್ರು. ಇಲ್ಲಪ್ಪ ಬ್ಯಾಡ, ತಡಿ, ಅಧಿಕಾರಿಗಳ ಹತ್ರ ಮಾತಾಡೋಣ, ಯಾವುದೇ ಕಾರಣಕ್ಕ ಒಂದು ಆಶೋತ್ತರ ಮಾಡ್ಬೇಡ್ರಿ ನೀವೆಲ್ಲರೂ. ಯಾಕಂದ್ರೆ ವಿಶ್ವನಾಥ್ ಅವರು ಮತ್ತು ಫುಡ್ ಇನ್ಸ್ಪೆಕ್ಟರ್ ಅವರು ಸಹ ಇವತ್ತು ಹೇಳಿದ್ದಾರೆ, ಇಲ್ಲ ನ್ಯಾಯ ಒದಗಿಸುವಂತ ಕೆಲಸ ತೀರಿಸ್ತಾರ, ಅವರು ನ್ಯಾಯ ಒದಗಿಸ್ತೀವಿ, ಅವ್ರಿಗೆ ಅನುಕಂಪ ಆಧಾರದ ಮೇಲೆ ಆ ವರ್ಗಾವಣೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ಅವ್ರ ತಂದೆ ತಾಯಿಯರಿಗೆ ಮತ್ತೆ ಅಣ್ಣನವರಿಗೆ ಮನವೊಲಿಸುವಂತ ಕೆಲಸ ಮಾಡಿದೀವಿ. ಆ ನಿಟ್ಟಿನಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪಾಪ ನಮ್ಮ ಮುದ್ದೆಬಾಳಿ ಬಹಳಷ್ಟು ಅವರ ಸ್ನೇಹಿತರು ಅವರೆಲ್ಲರೂ ಇಲ್ಲ ಶಾಬುದ್ದೀನು, ಯಾಕಂದ್ರೆ ಇಲ್ಲ ರೀ ಇವ್ರದ್ದು ಮನಿ ಕಷ್ಟ, ಯಾಕಂದ್ರೆ ಅವ್ರ ಹತ್ರದಿಂದ ಅವರ ಕಷ್ಟ ಮತ್ತೆ ನಷ್ಟ ಎರಡನ್ನೂ ನೋಡ್ತಾ ಇದ್ದಾರೆ. ಆತ ಹಾರ್ಟ್ ಫೇಲ್ ಆಗಿ ಸರಿಸುಮಾರು ಬಹಳ ವರ್ಷಗಳಿಂದ ಹಂಗೆ ಕುಂಠಿತ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಸಹ ಜೊತೆಯಾಗಿ ಸ್ನೇಹಿತರು ಅನೇಕ ಜನ ಅವ್ರ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.